ಓಂ ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 9ನೇ ಸಂಧಿ ಮುಂದುವರಿತಾ ಇದೆ. ಭಗವಂತ ಪಾಂಡವರ ಭಾಗವನ್ನು ಪಾಂಡವರಿಗೆ ಕೊಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಹಸ್ತಿನಾವತಿಗೆ ಪುರಕ್ಕೆ ರಾಯಭಾರಕ್ಕೆ ಬರ್ತಾನೆ ದುರ್ಯೋಧನನ ಹತ್ರ. ಇಷ್ಟೆಷ್ಟೋ ರೀತಿಯಲ್ಲಿ ಭಗವಂತ ದುರ್ಯೋಧನನ ಮನಸ್ಸನ್ನು ಒಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಪ್ಪ ದುರ್ಯೋಧನ, ನೀನು ಪಾಂಡವರ ಭೂಮಿಯನ್ನು ಪಾಂಡವರಿಗೆ ಕೊಟ್ಟರೆ ನಿನಗೆ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನತಕ್ಕಂಥ ಬಿರುದು ಬರುತ್ತಪ್ಪ. ಎಲ್ಲರೂ ಕೂಡ ನಿನ್ನ ಸೇವಕರಾಗ್ತಾರಪ್ಪ, ನೀನೇ ಮಹಾರಾಜನಾಗ್ಮಂತ ಯಾರು ಬೇಡ ಅಂದರು. ನಿನಗೆ ಒಂದು ಬೆಲೆ ಸಿಗುತ್ತೆ ಪ್ರಪಂಚದಲ್ಲಿ, ಅದನ್ನು ನೀನು ಅನ್ಯಾಯವಾಗಿ ಹಾಳು ಮಾಡ್ಕೋಬೇಡ. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ಕೂಡ ನಿನ್ನ ಒಳ್ಳೆಯದನ್ನೇ ಕೋರ್ತಿದ್ದಾರೆ. ಅವರು ಕೂಡ ಸಂಧಿನೇ ಮಾಡ್ಕೆಂಬ ಅಂತ ಹೇಳಿದರೆ ಆವಾಗ ಹೇಳ್ತಾನಂತೆ ದುರ್ಯೋಧನ, ಕೃಷ್ಣ, ಧರ್ಮ ಜನಕಡು ಮೋಹವೆಂಬುದು ನಿಮ್ಮ ಚಿತ್ತದುಳಿರಲಿ, ಭೀಮನ ಹಮ್ಮು ತಮ್ಮೊಳಗಿರಲಿ, ಫಲುಗುಣ ನೊಲವದಿಂತಿರಲಿ. ನಮ್ಮ ಭೂಮಿಯಳು ಎರೆಯಬೇಡುವರೆಮ್ಮ ಬಂಧುಗಳೆಲ್ಲ ಸಂಧಿಗೆ ತಮ್ಮ ನೊಡಬಡನೆಂದು ದುಶ್ಯಾಸನನ ನೋಡಿದನು. ಏ ಕೃಷ್ಣ, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಇವರ ಒಂದು ಪ್ರೀತಿ ನನ್ನ ಮೇಲೆ, ಅವೆಲ್ಲ ನಿನ್ನ ಹತ್ರ ಇಟ್ಕ. ಅದು ನೀನೇನನ್ನ ಹೇಳಿಕೆ, ಆದರೆ ನಾನು ಒಪ್ಪಿದ್ರು ಒಪ್ಪೇನು, ನನ್ನ ತಮ್ಮ ಪಕ್ಕದಾಗಿ ನನ್ನ ದುಶ್ಯಾಸನ ತೋರಿಸಿ ಹೇಳ್ತಾನೆ, ಇವನು ಮಾತ್ರ ಸಂಧಿಗೆ ಒಪ್ಪಲ್ಲ ಅಂತ ಹೇಳಿಬಿಟ್ರೆ ಅವಾಗ ಆ ದುಶ್ಯಾಸನ ಏನು ಹೇಳ್ತಾನೆ ಗೊತ್ತಾ? ಬಂದು ಕೃತ್ಯದ ಮಾತು ಸೂರ್ಯಂಗಂಧಕಾರವು ಸೇರುವುದೇ, ನಿರ್ಬಂಧದಲ್ಲಿ ನೀವೇಕೆ ನುಡಿವಿರಿ ರಾಜಕಾರ್ಯವ. ಸಂಧಿಯಾಗದು ಪಾಂಡವರ ಸಂಬಂಧ ನಮಗೆ ಕಿನುತ ಕರುಣಾ ಸಿಂಧುವಿನ ಮಗ ನೋಡಿ ದುಶ್ಯಾಸನನು ಗರ್ಜಿಸಿದ. ಅವೆಲ್ಲ ನಡೆಯಲ್ಲ ಕೃಷ್ಣ. ಕತ್ಲತ್ರ ಬೆಳಕು ಬರಲ್ಲ, ಬೆಳಕು ಬಂದತ್ರ ಕತ್ಲಿರಲ್ಲ, ನಾವಿದ್ದತ್ರ ಪಾಂಡವರಿರಲ್ಲ, ಪಾಂಡವರಿದ್ದತ್ರ ನಾವಿರಲ್ಲ. ಅದಕ್ಕೋಸ್ಕರ ಸಂಧಿ ಸಾವಾಸನೇ ಬೇಡ, ಅದ್ರ ಕಥೆನೇ ಸಾವಾಸ, ಇಲ್ಲಿಗೆ ಬಿಟ್ಟುಬಿಡು ಕೃಷ್ಣ ಆ ಸುದ್ದಿ ಅಂತ ಅವನು ಹೇಳಿಬಿಟ್ಟು ಒಂದೇ ಸಾರಿ ತಲೆ ತಿರುಗಿಸ್ಬಿಟ್ಟ. ಆವಾಗ ಪರಮಾತ್ಮ ಹೇಳ್ತಾನಂತೆ ಧೃತರಾಷ್ಟ್ರನ ಕಡೆ ತಿರುಗಿ, ಧೃತರಾಷ್ಟ್ರ, ಕೆಡಿಸದಿರು ಧೃತರಾಷ್ಟ್ರ, ಕುಲದಲ್ಲಿ ಕೊಡಲಿಯನು ನೀ ಹಡೆದು, ವಂಶವ ಕೆಡಿಸಿ ಕಳೆದೊಡೆ ಹಾನಿ ವೃದ್ಧಿಗಳೆಲ್ಲ ನಿನಗಹುದು. ನುಡಿಗೆ ಸನುಮತರಾಗಿ ತಾ ಕುಲಗಡಿಯ ನಿವ ಮುಂದರಿಯ ನೀವೆಂದು ಒಳಬಡಿಸಿ ಪಾಂಡವರ ಸ್ವಾಮ್ಯವನೀಸಿ ಕೊಡಿಯೆಂದ. ಕೆಡಿಸದಿರು ಧೃತರಾಷ್ಟ್ರ, ಕುಲದಲ್ಲಿ ಕೊಡಲಿಯನು ನೀ ಹಡೆದು. ನೀನು ದುರ್ಯೋಧನನ್ನು ಹಡೆದಿಲ್ಲ ಕಣೋ ಧೃತರಾಷ್ಟ್ರ, ಕೊಡ್ಲಿಯನ್ನು ಹಡೆದಿದ್ದೀ ಕಣೋ. ಅದೊಂದು ಕಡೆಯಿಂದ ಸಂಹಾರ ಮಾಡ್ಕೊಂಬರ್ತಾ ಇದೆ ಕಣೋ. ಅರ್ಥ ಮಾಡ್ಕೊಳ್ಳಪ್ಪ ಧೃತರಾಷ್ಟ್ರ, ನೀನಾದರೂ ಬುದ್ಧಿ ಹೇಳು ನಿನ್ನ ಮಗನಿಗೆ. ಅವಾಗ ಭೀಷ್ಮಾಚಾರ್ಯ ಎದ್ದು ಹೇಳ್ತಾರೆ, ದುರ್ಯೋಧನ, ಈ ಹರಿಯ ನುಡಿ ಕೇಳು. ದೈವದ ಮೋಹ ತಪ್ಪಿದ ಬಳಿಕ ಸುಭಟರ ಸಾಹಸಿಕೆ ಹುರುಳಿಲ್ಲ ನಂಬದಿರು ಎಮ್ಮ ಬಲುಹುಗಳ.
ಬಾಹಿರವ ನೀನಾಡದಿರು ವೈದೇಹಿಯನು ಸೆರೆದೊಯ್ದ ಸ್ವಾಮಿದ್ರೋಹಿಯನು ಹೋಲದಿರು ಕೌರವ ಎಂದನು ಆ ಭೀಷ್ಮ. ದುರ್ಯೋಧನ, ಈ ಹರಿಯ ನುಡಿ ಕೇಳು, ಪರಮಾತ್ಮನ ಒಂದು ನುಡಿಯನ್ನು ಕೇಳಪ್ಪ. ನಮ್ಮ ಧೈರ್ಯ ಸಾಹಸ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪಾ, ಕೃತವರ್ಮ ಇವರೆಲ್ಲರೂ ಇದರೇ ಮಹಾಪರಾಕ್ರಮಿಗಳು. ಎಂಥ ಕಷ್ಟ ಬಂದರೂ ಯುದ್ಧರಂಗದಲ್ಲಿ ಜಯಿಸ್ತಾರೆ ಅನ್ನತಕ್ಕಂಥ ಒಂದು ಅತಿಯಾದ ನಂಬಿಕೆಯನ್ನು ಇಟ್ಕೊಂಡು ನೀನು ಹಾಳಾಗಿ ಹೋಗಬೇಡ. ಯಾಕೆಂದರೆ ಪರಮಾತ್ಮನ ಎದುರಿಗೆ ನಮ್ಮದೇನು ನಡೆಯಲ್ಲ. ಈ ಹರಿಯ ನುಡಿ ಕೇಳು, ದೈವದ ಮೋಹ ತಪ್ಪಿದ ಬಳಿಕ ಸುಭಟರ ಸಾಹಸಿಕೆ ಹುರುಳಿಲ್ಲ. ಪರಮಾತ್ಮನ ಒಂದು ಆಶೀರ್ವಾದ ಅಥವಾ ಅವನ ಒಂದು ಕೃಪಾ ಕಟಾಕ್ಷ ತಪ್ಪಿದ ಮೇಲೆ ಯಾವನೇನೂ ಮಾಡಕ್ಕೆ ಬರಲ್ಲ. ಹುರುಳಿಲ್ಲ ನಂಬದಿರು ಎಮ್ಮ ಬಲುಹುಗಳ. ನಮ್ಮ ಶಕ್ತಿ ಮೇಲೆ ನೀನು ನಂಬಿಕೆ ಇಡಬೇಡ. ಬಾಹಿರವ ನೀನಾಡದಿರೋ, ಬಾಯಿಗೆ ಬಂದಂಗೆ ಮಾತಾಡಬೇಡ. ಯಾಕೆಂದ್ರೆ ವೈದೇಹಿಯನ್ನು ಸೆರೆ ಒಯ್ದ ಸ್ವಾಮಿದ್ರೋಹಿಯನ್ನು ಹೋಲದಿರು. ಮಹಾಪತಿವ್ರತೆಯಾಗಿರತಕ್ಕಂಥ ಸೀತೆಯನ್ನು ಕದ್ದೊಯ್ದ ರಾವಣನ ದಾರಿ ಹಿಡಿಬೇಡಯ್ಯ. ಕೌರವ ಇಂದನ ಭೀಷ್ಮ. ತಕ್ಷಣ ದ್ರೋಣಾಚಾರ್ಯರು, ಏ ದುರ್ಯೋಧನ, ನೆಲನ ಬೇಡುವ ಪಾಂಡವರ ಭುಜದೊಳಗೆ ಕುಂದಿಲ್ಲ, ನೀತಿಯ ತಿಳುಹಲೈ ತಂದ ಸುರರಿಪು ಸಾಮಾನ್ಯ ಬಳನಲ್ಲ. ಹೇ ಅಯ್ಯೋ ನಿನ್ನ ತ್ಯಪರ, ಭಿಕ್ಷೆ ಬೇಡಕ್ಕೆ ಬಂದಿದೆ ಅಂದ್ಕೊಂಡಿದ್ದೀರಿ, ಬಂದಿದ್ದಾನೆ ಪರಮಾತ್ಮ ಅಂದ್ಕೊಂಡಿದ್ದೀನೋ, ಕಳಿಸಿದ್ದಾರೆ ಪಾಂಡವರು ಅಂತ. ಅವರು ಅಶಕ್ತರಾಗಿ ಕಳಿಸಿಲ್ಲಯ್ಯ. ನೆಲನ ಬೇಡುವ ಪಾಂಡವರ ಭುಜದೊಳಗೆ ಕುಂದಿಲ್ಲ. ಅವರು ಭುಜಬಲ ಇಲ್ಲ, ಅವರಿಗೆ ನಮಗೆ ಅವರು ಭುಜಬಲ ಇಲ್ಲ, ಹೆದರಿಕೊಂಡು ಕಳಿಸಿದ್ದಾರೆ ಪರಮಾತ್ಮನ ಅಂದ್ಕೊಂಡಿದ್ದೀನಯ್ಯ. ನೀತಿಯ ತಿಳುಹಲನ್ ಐತಂದ ಸುರರಿಪು ಸಾಮಾನ್ಯ ಬಳನಲ್ಲ. ಪರಮಾತ್ಮ ಆ ನೀತಿಯನ್ನು ಹೇಳಲಿಕ್ಕೆ, ಭಾಗವನ್ನು ಕೊಡಿಸಲಿಕ್ಕೆ ಬಂದಿರತಕ್ಕಂಥ ಪರಮಾತ್ಮ ಅವನೇನು ಸಾಮಾನ್ಯವಾದ ದೂತ ಅಲ್ಲ. ಇಳೆಯೊಳರ್ಧವನೊಪ್ಪುಗೊಡು, ಅರ್ಧ ಭೂಮಿಯನ್ನು ಕೊಡು. ಯಮಕುಲಲ ಯದುಕುಲಲಲ ಮನಸೆ ನೇಮವನ್ನು ನೀ ಸಲಿಸು, ಕೆಡಿಸದಿರು ಈ ವಿಳಾಸವನೆಂದನು ಆ ದ್ರೋಣ. ಈ ಯದುಕುಲ ಲಲಾಮ ಬಂದಿದ್ದಾನಲ್ಲ ಪರಮಾತ್ಮ, ಇವನು ಕೇಳ್ತಕ್ಕಂಥ ಮಾತಿಗೆ ನೀನು ನಡ್ಕೊಳ್ಳೇಬೇಕು. ನಾನು ಹೇಳ್ತಾ ಇರೋದು ವಿಳಾಸ, ಅಡ್ರೆಸ್ ತಪ್ಪಿದ್ರೆ ನಾವು ಆ ಗುರಿಯನ್ನು ಸೇರಲ್ಲ. ಯಾವುದೋ ಒಂದು ಲೆಟ್ರ್ ಬರೆದು ಅಡ್ರೆಸ್ ಬರೆದು ಹಾಕದೇ ಇದ್ದರೆ ಆ ಲೆಟ್ರ್ ಎಲ್ಲಿಗೆ ಹೋಗಬೇಕು. ಅದಕ್ಕೆ ನಾನು ಹೇಳ್ತಕ್ಕಂಥ ಮಾತು ವಿಳಾಸ ಇದ್ದಂಗೆ, ಅದನ್ನು ನೀನು ಹಾಳು ಮಾಡ್ಕೋಬೇಡ ಅಂತ ದ್ರೋಣಾಚಾರ್ಯ ಹೇಳಿದ್ದಾರೆ. ಅವಾಗ ಪರಮಾತ್ಮ ಹೇಳ್ತಾನೆ, ಏ ದುರ್ಯೋಧನ, ಕೊಡುವರು ಕಸ್ಥಳವನು ಕುಶಸ್ಥಳ ಪಡವಿಯಾವಂತಿಯನು ಕುಳವನ್ನು ಕೊಡಿಸಿ ಕಳೆಸಿರಿ ಕರ್ಣದಲ್ಲಿ ವಾರಣಾವತವ. ದುರ್ಯೋಧನ, ನನಗಿನ್ನೇನು ಬೇಡಪ್ಪ. ರುಕಸ್ಥಳ, ಕುಶಸ್ಥಳ, ಆವಂತಿ, ವಾರಣಾವತ, ಇನ್ನುಳಿದಿದ್ದು ಬೇರೆ ಇನ್ನೊಂದು ನಿನಗೆ ತಿಳಿದಿದ್ದು ಕೊಡು. ನಿನಗೆ ಮನ ಬಂದುದೊಂದನು ನಡೆಸಿಕೊಡುವೆನು. 5 ಊರುಗಳು ಬೇಡ, ಯಾವ 1 ಊರು ಕೊಡೋ ಸಾಕು, ನಾನು ನಡೆಸಿಕೊಡ್ತೀನಿ ಸಾಕು. ಅವ್ರನ್ನ ಆ ಒಂದೇ ಊರಿನಲ್ಲಿ ಇಡ್ತೀನಪ್ಪ. ಎಷ್ಟು ಬೇಡಿಕೆ ಅಂತಿದ್ದಾನೆ ಪರಮಾತ್ಮ. ಕೊಡು ನಿನಗೆ ಮನ ಬಂದುದೊಂದನು ನಡೆಸಿಕೊಡುವೆನು. ಪಾಂಡವರನು ಅವಗಡೆಯತನ ಬೇಡಿನ್ನು ಕೇಳೆಂದು ಅಸುರರಿಪು ನುಡಿದ. ಅವರಲ್ಲಿ ಅವಗಡೆಯತನ ಬೇಡ, ಶತ್ರುತ್ವ ಬೇಡ. ನಾನು ಹೇಳಿದ ಮಾತು ಕೇಳು. ಮೀರ ಹೇಳ್ತಿದ್ದೀನಿ, ಮುಂದೆ ಅಪಾಯವನ್ನು ಎದುರಿಸಬೇಕಾಗುತ್ತೆ. ಒಂದೇ 1 ಊರು ಕೊಡಪ್ಪ ಸಾಕು, ಬೇನು ಬೇಡ. ಅವ್ರಿಗಿರೋದಕ್ಕೆ ಒಂದು ಮನೆ ಕೊಡಯ್ಯ. ಅವಾಗ ಇವನೇನಂತ ಗೊತ್ತ, ಏ ಕೃಷ್ಣ, ಎಂಥ ಉಪಾಯ ಮಾಡಿದೀಯ. ಬೇಡಿದೊಂದೊಂದೂರು ನಮ್ಮಯ ನಾಡ ತಲೆ ಮಂಡೆಗಳು, ರಾಜ್ಯದ ರೂಢಿ 5 ಊರುಗಳ ಬಳವಿಗೆ ಹಸ್ತಿನಾನಗರ. ಬೇಡಲರಿವನು ಮಾನದಿದಿ ಕೊಂಡಾಡಲೇತಕೆ, ಧರೆಯ ನೀರಡಿ ಮಾಡಿಕೊಂಡ ಮಹಾತ್ಮ ನಿನಗಂಜುವೆನು ನಾನಿಂದ. ಈಗ ನೀನೇನು ಉರುಕಸ್ಥಳ, ಕುಶಸ್ಥಳ, ಆವಂತಿ, ವಾರಣಾವತ ಇವೆಲ್ಲ ಕೇಳ್ತಿದೀಯಲ್ಲ, ಇವೆಲ್ಲ ನಮ್ಮ ರಾಜ್ಯದ ತಲೆಯ ಮಂಡೆಗಳು.
ತಲೆ ಮಂಡೆನೇ ಇಲ್ಲದೆ ಇದ್ದರೆ, ಆಧಾರನೇ ಇಲ್ಲದೆ ಇದ್ದರೆ ಹೆಂಗೆ ಅವು ಆ ರಾಜ್ಯ ಅಂತ ಅದನ್ನು ಹೇಳೋದಕ್ಕೆ ಸಾಧ್ಯ? ಅವು ನಾಲ್ಕು ಕೂಡ ರಾಜಧಾನಿಗಳು. ಅದರಲ್ಲಿ ಪ್ರಮುಖವಾದ ರಾಜಧಾನಿ ಹಸ್ತಿನಾನಗರ. ಮತ್ತು ಇವು ಐದನ್ನು ಕೊಟ್ಟರೆ ನಾನೇನು ಬೆಲ್ಲ ತಿನ್ನಬೇಕಾ? ಬೇಡಿತೊಂದೊಂದೂರು ನಮ್ಮಯ ನಾಡ ತಲೆ ಮಂಡೆಗಳು, ರಾಜ್ಯದ ರೂಢಿ ಐದೂರುಗಳ ಬಳವಿಗೆ ಹಸ್ತಿನಾನಗರ. ಐದೂರುಗಳಿಲ್ಲ ಅಂದರೆ ಹಸ್ತಿನಾನಗರನೇ ಇಲ್ಲ, ರಾಜಧಾನಿನೇ ಇಲ್ಲ ಅಂದ್ರೆ ನಾವೇ ಅನ್ಬೇಕ? ಎಲ್ಲಿಗೆ ಹೋಗ್ಬೇಕು? ಬೇಡಲರಿವನು ಮಾನನಿಧಿ ಕೊಂಡಾಡಲೇತಕೆ, ಧರೆಯ ನೀರಡಿ ಮಾಡಿಕೊಂಡ ಮಹಾತ್ಮ ನಿನಗಂಜುವೆನು ನಾನಿಂದ. ಅಲ್ಲ, ಒಂದು ಪಾದ ಎಲ್ಲಿಡಲಿ ಅಂತ ಬಲಿಚಕ್ರವರ್ತಿ ಕೇಳಿದರೆ ನನ್ನ ತಲೆ ಮೇಲಿಡು ಅಂದಾಗ ಪಾತಾಳಕ್ಕೆ ತುಳಿದು ಒಂದು ತಲೆ ಒಂದು ಪಾದದಷ್ಟು ಜಾಗ ಕೊಟ್ಟರೆ, 5 ಊರು ಕೊಟ್ಟರೆ ಇನ್ಯಾವ ಲೋಕ ಬರುತ್ತೋ ನನಗೆ? ಅದಕ್ಕೆ ಬೇಡಯ್ಯ, ನಿನ್ನ ಸಾವಾಸನೇ ಬೇಡ, ನಾನು 5 ಊರು ಕೊಡಲ್ಲ, ಯಾತ್ರದ್ದು ಕೊಡಲ್ಲ. ಅದನ್ನು ಹೇಳ್ತಾನೆ ನೋಡು. ಕರೆದು 3 ಅಡಿ ನೆಲನ ಧಾರೆಯ ನೆರೆದ ಬಳಿ ತಳಗಿಳಿದ, ಇನ್ನೀ ಧರೆಯೊಳ 5 ಊರುಗಳ ನಿತ್ಯನಗಾವ ಪದಬಹುದು. ಒಂದು ಪಾದ ಕೊಟ್ಟರೆ ಪಾತಾಳ್ಲೋಕ ಪ್ರಾಪ್ತಿ ಆಯ್ತು ಅವನಿಗೆ, ಬಲಿ ಚಕ್ರವರ್ತಿಗೆ. 5 ಊರುಗಳು ಗೊತ್ತರ ನನ್ನ ಗತಿ ಏನು? ಪರಮ ಪುರುಷನು ನೀನು, ನಿನಗಾ ಶರಣು ಹೊಕ್ಕೆನು, ಬಂದ ಪಥದಲ್ಲಿ ಮರಳಿ ವಿಜಯಂಗೈಯುವುದೆಂದನು ನಗುತ ಕುರುರಾಯ. ಈಗ ಪುಣ್ಯಾತ್ಮ, ನಿನಗೊಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ನೀನು ಯಾವ ದಾರಿಯಲ್ಲಿ ಬಂದಿದ್ಯೋ ಅದೇ ದಾರಿಯಲ್ಲೇ ಹಿಂದಕ್ಕೆ ಹೋಗ್ಬಿಡಪ್ಪ, ಸಾಕು. ಏ ಕೃಷ್ಣ, ಒಂದು ನಾನು ಕಂಡೀಷನ್ನಾಗ ಹೇಳ್ತೀನಿ ನೋಡು, ಸರಿಯಾಗಿ ಕೇಳು, ಹಗಲೆಲ್ಲ ಕೇಳಬೇಡ. ನೆಲದೊಳ ಅರ್ಧವ ನೀವುದಿಲ್ಲ, ಭೂಮಿಯಲ್ಲಿ ಅರ್ಧವನ್ನ ಕೊಡಲ್ಲ, ಸ್ಥಳವನೈದನು ಮುನ್ನ ಕೊಡೆ, 5 ಪಟ್ಟಣಗಳನ್ನ ಮುಂಚೆನೆ ಕೊಡಲ್ಲ, ಎನ್ನಿಳೆಯ ಭಾಗವ ನೀಸ ಕೊಟ್ಟರೆ ನಿನ್ನ ಮೇಲಾಣೆ. ನನ್ನ ಭೂಮಿಯಲ್ಲಿ ಒಂದು ಸ್ವಲ್ಪ ಏನಾದರೂ ನಾನು ಕೊಟ್ಟಿದ್ದೇನೆ ಅಂದ್ರೆ ನಿನ್ನ ಮೇಲಾಣೆ. ನೆಲನ ಕಡೆಯಲ್ಲಿ ಮುಳ್ಳು ಮನೆ ಯುಚ್ಚಳಿಪ ಧರಣಿಯ ನಿತ್ಯನಾದೊಡೆ, ಬಳಿಕ ನೀ ನಗು ಹೋಗೋ ಕದನವ ಕೊಂಡು ಬಾಯಿಂದ. ಆಗ ಒಂದು ಮುಳ್ಳು ಮೊನೆಯಷ್ಟು ನಾನು ಭೂಮಿ ಏನಾದರೂ ನೀನು ಕೊಟ್ಟಿದ್ದೀನಿ ಅಂದರೆ ಬಳಿಕ ನೀ ನಗು. ಆಗ ಅದೇನು ಯಾವ ನೀನು ಪಾಂಡವರು ಅಂತ ಹೇಳ್ತೀಯೋ, ಏನೋ ನನ್ನ ಮಿತ್ರರು ಅಂತ ಹೇಳ್ತೀಯೋ, ಅವ್ರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತೀಯೋ, ದಂಡೋಪಾಯವನ್ನು ಉಪಯೋಗಿಸ್ತೀನಿ ಅಂತ ಹೇಳ್ತೀಯೋ, ಅದೇನು ಉಪಯೋಗಿಸ್ತೀಯ, ಏನು ಕತೆ ಮಾಡ್ತೀಯೋ ಮಾಡೋಗಾಯ, ಕರ್ಕೊಂಬೋಗ ಪಾಂಡವ್ರನ್ನ, ಯಾವ್ದೋಗ ಆ ಕಡೆಗೆ. ದನವ ಕಾದುದು ತೀರ್ದುದೇ, ದನ ಕಾಯ್ದು ಬಿಟ್ಟು ಇಲ್ಲಿಗೆ ಬಂದೆ ಪಂಚಾಯತಿ ಮಾಡೋಕ್ಕೆ. ಏನು ಮಾತಾಡ್ತಿದ್ದಾನೆ? ಆ ಸಚರಾಚರ ಜಗತ್ಪತಿ ಹತ್ರ, ಪರಮಾತ್ಮನ ಹತ್ರ ಸುಮ್ಮನೆ ಇದ್ದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೆ ಅವನು ಬಿಡಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೋಗಳಿದ್ರೆ ಬಿಡ್ತಾನೆ. ದನವ ಕಾದುದು ತೀರ್ದುದೇ, ಬನದೊಳಗೆ ತೊಳಲ್ವುದು ಕಡೆಯ ನೈದಿತೆ, ಮುನಿಗಳೋಳ್ ಬೊಗಳುಗಳ ನೆರಗಿಸಿ ಕೊಂಬುದದ ಬಿಸುಟು. ದನವ ಕಾದುದು ತೀರ್ದುದೆ, ನೀನು ಅಡವಿಗೆ ಹೋಗಿಬಿಟ್ರೆ ಅಲ್ಲಿ ಋಷಿಗಳು ನಿನ್ನನ್ನು ಪರಮಾತ್ಮ ಅಂತ ಬೊಗಳ್ತಿರ್ತಾರೆ. ಅವರು ಜಪ ಎಲ್ಲ ಮಾಡೋದು, ಆ ಬೊಗಳ್ತಾರಲ್ಲ ಅವರು, ಆ ಬೊಗಳುಗಳನ್ನು ಎರಗಿಸಿಕೊಂಬದು ಬಿಟ್ಟು ಇಲ್ಲಿಗೆ ಬಂದಿದೀಯ ನೀನು? ಅವ್ರ ಧ್ಯಾನವನ್ನು ಕೇಳೋದು ಬಿಟ್ಟು ಇಲ್ಲಿಗೆ ಬಂದೇನಯ್ಯ? ವನನಿಧಿಯ ನೆಡೆಗೊಂಡು ನಡು ಹಾವಿನಲ್ಲಿ ಹಕ್ಕೆಯ ಬಿಸುಟು, ನಮ್ಮೊಳು ಮನಕತವ ನೀ ತಿಳುಹಲೋ ಸುಗವ ಹರೇ ಹೇಳಿಂದ. ಅವ್ರನ್ನ ಕಾಪಾಡೋದು ಬಿಟ್ಟು ಭಕ್ತವತ್ಸಲ ಅಂತಲೇ ಹೋಗಿ ಭಕ್ತರ ಹತ್ರಕ್ಕೆ ಹೋಗು. ಅದೇನು ಮಾಡ್ತೀವಿ ಮಾಡಿಕೆ, ಅಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಬಂದು ಇಲ್ಲಿಗೆ ಬಂದಿದ್ಯಾ ಪಂಚಾಯತಿ ಮಾಡೋಕ್ಕೆ. ನಾವುಂಟು ಪಾಂಡವರು ಉಂಟಾಯ, ನಾವೇನಾದರೂ ದಾಯಾದಿಗಳು ಮಾಡ್ಕೊಂತೀವಿ, ನೀವ್ಯಾರು ಬಂದಿಲ್ಲ ಪುಳ್ಳಾಡ್ಸೋಕ್ಕೆ? ಸಿಟ್ಟು ಬಂದ್ಬಿಡುತ್ತೆ. ಇಷ್ಟೊತ್ತು ಪರಮಾತ್ಮ ಸುಮ್ಮನೆ ಇದ್ದ, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಇರ್ತಾನೆ. ಕತಿಯ ಹಿಡಿದನು ಶೌರಿ ಮಣಿಮಯ ಮತಗುಡದ ಫಣಿಕೇತನದ, ಕಂಡ ತುಳಬಲ ಗುರು ಸಿಂಧುತನ ಯಾದಿಗಳ ಮಗ ನೋಡಿ, ವ್ಯತಿಕರವನಿವ ಬಯಸಿಮಿಗೆ ಬೇಡುತ್ತಿರೇ, ಕದನವ ನೆನೆಯೇ ಭೂಪನ ಸತಿಯ ಕಿವಿಯೊಳ ಓಲೆ ಅಸ್ಥಿರವರಿವೆ ತಾನಿಂದ. ಮಹಾತ್ಮರೇ ಇಲ್ಲಿ ಕೇಳ್ರಿ, ಪರಮಾತ್ಮ ಹೇಳ್ತಾನೆ, ಅವನ ಬಾಯಿಗೆ ಬರತಕ್ಕಂಥ ಮಾತು. ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪಾಕೃತ ವರ್ಮ, ಇಲ್ಲಿ ಸೇರಿರ್ತಕ್ಕಂಥ ನೀವೆಲ್ಲ
ಲಕ್ಷಾಂತರ ಗಟ್ಟಲೆ ಪ್ರಜೆಗಳೇ ಕೇಳ್ರಿ, ನಾನೇನು ಕೆಲಸ ಇಲ್ದಂಗೆ ಇಲ್ಲಿ ತೀರ್ಮಾನ ಮಾಡಕ್ಕೆ ಬಂದಿಲ್ಲ. ಇವ್ರಿಗೆ ಬಾಯಿಗೆ ಬ್ರೇಕ್ ಇಲ್ದಂಗೆ ಮಾತಾಡ್ತಾ ಇರ್ತಕ್ಕಂಥ, ಈ ಕೆಲಸಕ್ಕೆ ಬರದೇ ಇರತಕ್ಕಂಥ ಕ್ರೂರಿಯಾಗಿರ್ತಕ್ಕಂಥ ದುರ್ಯೋಧನನನ್ನ ಅವನಿಗೆ ಏನು ಬೇಕೋ ಮಾಡಿ ಅವನ ಹೆಂಡತಿಯ ಕಿವಿಯಲ್ಲಿರ್ತಕ್ಕಂಥ ಕಿವಿ ಓಲೆಯನ್ನು ಕಿತ್ತು ಸಾಕ್ಸ ತಗ್ಗ ಬಿಡಲ್ಲ ಅಂದ. ಅದಕ್ಕೆ ನಾನು ಬಂದಿರೋದು. ಅವಾಗ ಏನಾಗ್ಬಿಡ್ತು, ಏನೋ ಗತಿ ಆಗ್ಬಿಡ್ತದೆ. ಯಾಕೆಂದ್ರೆ ಭಗವಂತನಿಗೆ ಸಿಟ್ಟು ಬಂದ್ಬಿಡ್ತು. ತ್ರಿಮೂರ್ತಿಗಳೆಲ್ಲ ನಡಿಗಿಬಿಟ್ರು. ಸುಮ್ಮನೆ ದೇವಾದಿ ದೇವತೆಗಳೆಲ್ಲ ಕಣ್ಣು ಕಂಡುಬಿಡ್ತೀವಿ ಅವ್ರ ಮೇಲೆ. ಹಂಗೆ ಹೇಳ್ತಿದ್ದಾನೆ ಪರಮಾತ್ಮ. ಏನು ಹೇಳ್ತಾನೆ ನೋಡ್ರಿ, ವ್ಯತಿಕರವ ನೀವ ಬಯಸಿ ಮಿಗೆ ಬೇಡುತ್ತಿರೆ ಕದನವ ನೆನೆಯೇ ಯುದ್ಧನೇ ಗ್ಯಾರಂಟಿ ಆದರೆ ಭೂಪನ ಸತಿಯ ಕಿವಿಯೊಳಗೆ ಓಲೆ ಅಸ್ಥಿರವರಿವೆ. ನಾನು ಆಡಬಾರ್ದು ಈ ಮಾತು, ಆದರೆ ಅವನು ಆಡಿಸ್ತಿದ್ದಾನೆ ಕೆಲಸಕ್ಕೆ ಬರದೇ ಇರೋನು. ಇವನಿಂದ ಆ ಪತಿವ್ರತೆ ಆ ಶಿರೋಮಣಿ ಮನಸ್ಸಿಗೆ ನೋವಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅವಳ ಕಿವಿಯಲ್ಲಿರ್ತಕ್ಕಂಥ ಓಲೆಯನ್ನು ಕಿಚ್ಚಾಕ್ಸ ತನಕ ಬಿಡಲ್ಲ. ಏಯ್, ಏನು ಬೊಗಳ್ತಿದೀಯ ನೀನು ಅನ್ನಷ್ಟೊತ್ತಿಗೆ ಮನದ ಸಂಕೇತದಲ್ಲಿ ದುರ್ಯೋಧನನ ಕಟ್ಟಲು ವಿದುರ ಗಂಗಾತನಯ ಧೃತರಾಷ್ಟ್ರ ಅವನಿಪತಿಗಳು ಯೋಚಿಸಿದರು ಹದನ. ಹಿಂಗೆ ಬಿಟ್ಟರು ದುರ್ಯೋಧನ ಕತೆ ಮುಗಿದೋಗ್ತದೆ ಅಂತ ಹೇಳ್ಬಿಟ್ಟು ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ ಇವರೆಲ್ಲ ಏನಾದರೂ ಮಾಡಿ ದುರ್ಯೋಧನನ ಕಟ್ಟಿ ಹತ್ಲಕ್ಕೆ ಬಿಸಾಕಿಬಿಡ್ಬೇಕು ಎಲ್ಲೇನ ತಗೊಂಡೋಗಿ ಅಂತ. ಯಾಕೆಂದ್ರೆ ಇದು ಜಾಸ್ತಿ ಆಗಿಬಿಟ್ರೆ ಗಲಾಟೆ, ಭಗವಂತ ಸುಮ್ಮನೆ ಬಿಡ್ತಾನೆ. ಮನದೊಳರಿದನು ಬಳಿಕ ದುಶ್ಯಾಸನನು ದುರ್ಯೋಧನಗೆ ಅನಿಬರ ನೆನಹ ಭಿನ್ನಹ ಮಾಡಿದನು ಖಾತಿಯಲ್ಲಿ ಕಳವಳಿಸಿ. ಆವಾಗ ಇದು ಮನದೊಳರಿದನು ಬಳಿಕ ಇದನ್ನು ದುಶ್ಯಾಸನ ನೋಡಿಬಿಟ್ಟ. ಓಡಿ ಬಂದು ದುರ್ಯೋಧನನಿಗೆ ಕಿವಿಗೆ ಹೇಳ್ಬಿಟ್ಟ, ದುರ್ಯೋಧನ, ನಿಮ್ಮಪ್ಪ ಭೀಷ್ಮ, ಯಾರು ದ್ರೋಣ ಇವರೆಲ್ಲರೂ ಕೂಡ ಕೃಪಾಚಾರ್ಯರು, ಇವರೆಲ್ಲ ನಿನ್ನ ಕಟ್ಟಿ ಎಲ್ಲಿಗಾನ ಒಂದು ಕೂಡೆ ಹಾಕಬೇಕು ಅಂತ ಅನ್ಕೊಂತಿದಾರಯ್ಯ ಅಂದ ತಕ್ಷಣ ಅವಾಗ ಇವನಿಗೆ ಮುನಿದು ದುರ್ಯೋಧನನು ದುಶ್ಯಾಸನನು ಕೆಲದರ ಅರಮನೆಯಳು ಆಲೋಚನೆಯ ಮಾಡಿದರು. ಆವಾಗ ಇವರೆಲ್ಲ ದುರ್ಯೋಧನ ತಕ್ಷಣ ಎದ್ದು ಹೋಗ್ಬಿಡಿ ದುಶ್ಯಾಸನ ಜೊತೆಗೆ ಸೀದಾ ಹೋಗ್ಬಿಡ್ತೀನಿ. ಇಲ್ಲಿ ಸಭೆ ನಡೀತಾ ಇದೆ, ಕೃಷ್ಣ ಅಲ್ಲೇ ಇದ್ದಾನೆ, ಎಲ್ಲರೂ ಅಲ್ಲೇ ಇದ್ದಾರೆ. ದುರ್ಯೋಧನ, ದುಶ್ಯಾಸನ, ದುಷ್ಟ ಚತುಷ್ಟಯರು, ಶಕುನಿ, ಕರ್ಣ ಇವರೆಲ್ಲ 4 ಜನ ಹೋಗ್ಬಿಟ್ರು. ಆ ಒಂದು ಕೋಣೆಯೊಳಗೆ ಕಲ್ತುಬಿಟ್ರು, ಮಾತಾಡ್ತಿದ್ದಾರೆ. ಧನುಜ ವೈರಿ ಕುಮಂತ್ರದಲ್ಲಿ ಬೊಪ್ಪನೊಳು ಖಾತಿಯ ನಿಕ್ಕಿದನು ಕೈ ಮನದ ಕಲಿಗಳು ಕಟ್ಟಿ ಕೃಷ್ಣನನೆಂದು ಗಜ ಭಜಿಸೇ. ಇತ್ಲಗೆಲ್ಲ ಗಜ ಭಜಿಸ್ತಾರಂತೆ ಆ ಸೈನ್ಯದಾಗೆಲ್ಲರೂ ಕೂಡ ಕೃಷ್ಣನ್ ಕಟ್ಟಬೇಕು ಅಂತ. ಅವಾಗ ದುರ್ಯೋಧನ ಹೇಳ್ತಾನಂತೆ, ಅವ್ರು 4 ಜನ ಕಲ್ತಿದ್ದಾರೆ ಒಂದು ಕೋಣೆ ಒಳಗೆ. 2 ಬಲವನ್ನು ಮಸೆದು ಕೊಲಿಸುವ ಭರವೆಯಾದವನದು ನಿಧಾನಿಸಲರಿ ನಮಗೆ ಮುರವೈರಿಯಲ್ಲದೆ ಪಾಂಡುನಂದನರೇ ತರಿಸಿ ಹುರಿನೇನುಗಳನ್ನು ಈತನ ಕರವೆರಡನೊಡೆಬಿಗಿದೊಡೆ ಅವದಿರು ಕೆರಳಿ ಮಾಡುವುದಾವುದೆಂದನು ಕೌರವರ ರಾಯ. ಈಗ ಎರಡೂ ಸೈನ್ಯವನ್ನ ಈ ಕಡೆ ಆ ಕಡೆ ಪಾಂಡವರು, ಈ ಕಡೆ ಸೈನ್ಯ ತಿಕ್ಕಿ 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 ಅವ್ರ ಮಧ್ಯೆ ಬೆಂಕಿ ಬೀಳಂಗೆ ಮಾಡ್ತಾ ಇರೋನು ಇವನು ಯಾರು? ಕೃಷ್ಣ. ಹರಿ ನಮಗೆ ಮೊರವೈರಿ ಅಲ್ಲದೆ ಪಾಂಡುನಂದನರೇ. ನಿಜವಾದ ವೈರಿ ಕೃಷ್ಣ ಬಿಟ್ಟರೆ ಪಾಂಡವರಲ್ಲ. ಪಾಂಡವರು ಕಂಟ್ರೋಲ್ ಆಗೋದು ಯಾವಾಗ ಅಂದರೆ ಕೃಷ್ಣನ ಮೊದಲು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಒಂದು ಹುರಿ ಹಗ್ಗ ತರಿಸಿಬಿಟ್ಟು ಅವನ 2 ಕೈ ಕಟ್ಟಿಬಿಟ್ರೆ ಅವಾಗ ಅವನೇನು ಮಾಡ್ತಾನೆ ನೋಡಿ, ಎಂಥ ಬುದ್ಧಿ. ವೇದಾಂಗಗಳಿಗೂ ಕೂಡ ಸಿಗದೇ ಇರತಕ್ಕಂಥ ಭಗವಂತ ಕೆಲಸಕ್ಕೆ ಬರದೇ ಇರೋ ಕತ್ತಾಳಿ ನುಲಿಕಿಗೆ ಸಿಗ್ತಾನೆ ಅಂದರೆ ಅರ್ಥ ಏನ್ರಿ? ಎಂಥ ಅಲ್ಪಮತಿ ಇವನು. ಗಾಳಿ ಉಪಶಮಿಸಿದೊಡೆ ವಹ್ನಿಜ್ವಾಲಿ ತಾನೇ ನಿಲ್ಲುವುದು ಈತನ ತೋಳ ಬಿಗಿದೊಡೆ ಬಳಿಕ ಮನಗುಂದುವರು ಪಾಂಡವರು ಮೇಳವಿಸಿ ನೇನುಗಳ ನೆನುತ ರೂಪಾಲನವದಿರು ಗಜ ಭಜಿಸುವುದ ಆಲಿಸುತ್ತ ಸಾತ್ಯಕಿಯೊಡನೆ ಕೃತವರ್ಮನರು ಹಿದನು. ಅದಕ್ಕೋಸ್ಕರ ಇವನ 2 ಕೈಗಳನ್ನು ಕಟ್ಟಿ ಇವನ್ನ ಒಂದು ಕಡೆ ಬಿಸಾಕಿಬಿಟ್ರೆ ಪಾಂಡವರು ಸಿಟ್ಟು ಬಂದು ಏನು ಮಾಡ್ತಾರೆ?
ಅವರು ಮನಗುಂದುವರು ಪಾಂಡವರು. ಮನಸ್ಸನ್ನು ಅಧೈರ್ಯಪಟ್ಟು ಬಿಡ್ತಾರೆ. ಆವಾಗ ಅವರು ನಮ್ಮ ತಂಟಿಗೇ ಬರಲ್ಲ ಅಂತ ಅನ್ಕೊಂತ ಇರತಕ್ಕಂಥ ಮಾತುಗಳನ್ನು ಕೃತವರ್ಮ ಕೇಳಿಬಿಟ್ಟು ಸಾತ್ವಿಕಿ ಕಿವಿಯಲ್ಲಿ ಹೇಳಿದ ಕೃಷ್ಣನ ಮಗನ ಹತ್ರ. ಅಷ್ಟೊತ್ತಿಗೆ ಸಾತ್ವಿಕಿ ಏನು ಮಾಡಿಬಿಟ್ಟ ಅಂದರೆ ಇಮ್ಮಿಡಿಯೇಟ್ ಆರ್ಡರ್ ಮಾಡಿಬಿಟ್ಟ. ಯಾಕೆಂದರೆ ಈ ರಾಜಕಾರ್ಯಕ್ಕೆ ಬಂದಾಗ ಕೃಷ್ಣ ಬರಬೇಕಾದ್ರೆ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಸಾತ್ವಿಕಿ ಜೊತೆಗೆ ತಂದಿದ್ದ. ಯಾಕೆಂದರೆ ಹೇಳಕ್ಕೆ ಬರಲ್ಲ ಟೈಮು, ಅಂಥ ಸಂದರ್ಭ ಬಂದರೆ ಯಾವಾಗೋ ನಡೆಯೋ ಯುದ್ಧ ಇವಾಗೇ ನಡೆದು ಬಿಡಲಿ ಅಂತ ಸಾತ್ವಿಕಿ ಆರ್ಡರ್ ಮಾಡಿಬಿಟ್ಟ. ಆಳು ಕುದುರೆಯ ಬಾಗಿಲಿಗೆ ಬರ ಹೇಳು, ಕೈದುವಕೊಂಡು ವೀರ ಭಟಾಳಿ ಹತ್ತರೆ ನಿಲಲಿ, ಕೈ ಬೀಸಿದರೆ ಕವಿ ಕವಿದು ಬೀಳ ಬಡಿಯುವುದು, ಹೊಕ್ಕು ದಂಡಿನ ಮೇಲೆ ದಂಡನು ಕಡಿದು ಕುರು ಭೂಪಾಲಕನ ನೆರೆ ನೆತ್ತರಲ್ಲಿ ನಾದುವುದು ಮೇದಿನಿಯ. ಹಾಗೆ ಹೇಳೋಗು ಕೃತವರ್ಮ. ಎಲ್ಲರ ನಿಮಿಷ ಬಂದು ಅಲ್ಲಿ ಸೂತು ಕಾದ್ಕೊಂಡಿರಲಿ. ನಾನು ಹೂ ಅಂದರೆ ಬಂದು ಸುಮ್ಮನೆ ಎಲ್ಲರೂ ರಪ್ಪ ದಬ್ಬ 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 ಹೊಡೆದು ಸುಮ್ಮನೆ ಬದನೆಕಾಯಿ ಬಜ್ಜಿ ಮಾಡಿಬಿಡಿ. ಯಾವಾಗೋ ನಡೀತಕ್ಕಂಥ ಕುರುಕ್ಷೇತ್ರ ಯುದ್ಧ ಇವತ್ತೇ ನಡೆದು ಹೋಗ್ಲಿ ಅಂತ ಹೇಳಿ ಆರ್ಡರ್ ಮಾಡಿಬಿಟ್ಟ ಅವನು. ಎಂದು ಸುಬಟರಿಗರು ಹಿ ಸತ್ಯಕ್ಕೆ ಬಂದು ಕೃಷ್ಣನ ಕಿವಿಯ ಹತ್ತಿರೇ ನಿಂದು ವದನವ ಚಾಚಿ ಭಿನ್ನಹ ಮಾಡಿದನು ನಗುತ್ತ. ಅವಾಗ ಸಾತ್ವಿಕಿ ಅವನಿಗೆ ಆದೇಶವನ್ನು ಕೊಟ್ಟು ಸೀದ ಕೃಷ್ಣನ ಹತ್ರಕ್ಕೆ ಬಂದು ಕೃಷ್ಣನ ಕಿವಿಯಲ್ಲಿ ಹೇಳ್ತಾನಂತೆ ಪರಮಾತ್ಮ, ಮಂದಮತಿಗಳು ತಪ್ಪಿದರು ಮನಗುಂದಲಾಗದು ಜಿಯ, ಚಿತ್ತೈಸೆಂದಡೆ ಅಸುರಾರಾತಿ ನಗುತ್ತವೆ ಭೀಷ್ಮಗಿಂತೆಂದ. ಕಿವಿಯಲ್ಲಿ ಬಂದು ಹೇಳ್ತಾನಂತೆ ಪರಮಾತ್ಮ, ಮಂದಮತಿಗಳವರು ಬುದ್ಧಿ ಇಲ್ಲ ನನ್ನ ಮಕ್ಕಳು ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ನೀನು ಮುಂದುವರಿಬೇಡಪ್ಪ, ಬೇಜಾರಾಗಬೇಡ, ನಾನು ರೆಡಿ ಇದ್ದೀನಿ, ಆ ಕಡೆ ಎಲ್ಲ ಸೈನ್ಯ ಸುತ್ತೂ ಇದೆ, ನೀನೇನು ಯೋಚನೆ ಮಾಡಬೇಡ ಅಂತ ಕಿವಿಗೆ ಹೇಳಿದ್ದು ಕೇಳಿಸ್ಕೊಂಡು ಪರಮಾತ್ಮ ಭೀಷ್ಮಾಚಾರ್ಯಗೆ ಹೇಳ್ತಾನಂತೆ, ಭೀಷ್ಮಾಚಾರ್ಯ ಒಂದು ವಿಚಾರ ಗೊತ್ತಾಯಿತು, ದುರ್ಯೋಧನಾದಿಗಳು ನನ್ನ ಕಟ್ತಾರೆ ಅಂತ ಯೋಚನೆ ಮಾಡ್ರಿ ಭೀಷ್ಮಾಚಾರ್ಯ. ಯಾವುದು ರಾಜನೀತಿ ಇದು? ದೂತರನ್ನು ಕಟ್ಟುವುದು ರಾಯರಿಗೆ ತರುಚಿತವು, ನಮ್ಮ ಕಟ್ಟಲು ಕಾತರಿಸುತ್ತಿದೆ, ನಿಮ್ಮ ಮೊಮ್ಮಂದಿರನ್ನು ಕರೆಸಿ ನೀ ಮಾತನಾಡಿಸಿ ಕೇಳು ನೋಡು, ನಮಗೀ ಭೀತಿ ತಾನೆಲ್ಲೆನಲು ಗಂಗಾಜಾತ ಧೃತರಾಷ್ಟ್ರಂಗೆ ನುಡಿದನು ಕೌರವನ ಹದನ. ಭೀಷ್ಮಾಚಾರ್ಯ, ದೂತರನ್ನು ಕಟ್ಟತಕ್ಕಂಥದ್ದು ಇದು ಎಂಥ ರಾಜನೀತಿ? ನಿನ್ನ ಮೊಮ್ಮಕ್ಕಳೇನೋ ನನ್ನನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ದಾರಂತೆ, ನನಗೇನು ಭಯ ಇಲ್ಲ, ಮುಂದೆ ಏನಾಗುತ್ತೆ ಅನ್ನೋ ಪರಿಣಾಮ ಯೋಚನೆ ಮಾಡಿ ಮುಂದೆ ಮಾಡಲಿ, ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಹೇಳಿ ಕಳಿಸು, ಅವರ ಅಪ್ಪಗೆ ಮೊದಲು ಹೇಳು ಈ ಮಾತನ್ನ ಅಂತ ಹೇಳಿ ಕೃಷ್ಣ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ. ಅವನಿಪತಿ ಕೇಳಿದನು, ಧೃತರಾಷ್ಟ್ರ ಕೇಳಿಬಿಟ್ಟ ಇದನ್ನ, ಕನಲಿದನು ಶಿವ ಶಿವ ವಿದುರಾಕರೆ ಕೌರವನು ಮಗನೇ ಮೃತ್ಯುವಲ್ಲ ಭರತ ಸಂತತಿಗೆ. ವಿದುರಾ ಕರಿಯಪ್ಪ, ಆ ದುರ್ಯೋಧನನ್ನ ಪರಮಾತ್ಮನನ್ನು ಕಟ್ಟುತ್ತಾನಂತಲ್ಲ, ಅವ್ರಿಗೇನು ಜ್ಞಾನ ಇದೆಯಾ, ಮನುಷ್ಯತ್ವ ಇದೆಯಾ ಅವನಿಗೆ? ಇವನು ಮೃತ್ಯುವಲ್ಲ ಭರತ ಸಂತತಿಗೆ, ಭರತ ಸಂತತಿಗೆ ಮೃತ್ಯು ನನ್ನ ಮಗ. ಅವಳ ಬರ ಹೇಳಿತ್ತ ಇವನ ಮಗನಾಟವನು ನೋಡಲಿ. ಆ ಗಾಂಧಾರಿಯನ್ನು ಕರೆಸು, ಅವನ ಮಗನ ಆಟ ನೋಡಲಿ, ಎಂಥ ಮಗನನ್ನು ಹಡೆದಿದ್ದಳವಳು. ಅವಳ ಬರ ಹೇಳಿತ್ತ ಮಗನಾಟವನು ನೋಡಲಿ, ಹೆತ್ತ ಮೋಹದ ಹವಣವನು ಬೆಸಗೊಂಬ ಗಾಂಧಾರಿಯನ್ನು ಕರೆಸೆಂದ. ಆ ಹೆತ್ತು ಮಗುವಿಗೆ ಹೆಗ್ಗಣನೇ ಮುದ್ದು ಅಂತ ಹೇಳ್ತಾರ, ಹೆತ್ತ ತಾಯಿಗೆ ಹೆಗ್ಗಣನೇ ಮುದ್ದು ಅಂತಾರಲ್ಲ, ಹಾಗೆ ಇವನನ್ನು ಈ ರೀತಿ ಬೆಳೆಸಿದಾಳಲ್ಲ, ಅವಳಿಗೇನು ನಾಚಿಕೆ ಇದೆಯಿಲ್ಲ, ಅವಳು ಕರೀಲಿ. ಜನಪನಾಜ್ಞೆಯ ಮೇಲೆ ದುರ್ಯೋಧನನ ತಂದರು ಸಭೆಗೆ, ಆದೇಶ ಕೊಟ್ಟುಬಿಟ್ಟ ಧೃತರಾಷ್ಟ್ರ, ಎಳ್ಕೊಂಬೋಗ್ರ ಅವನ್ನ, ಯಾರ ಅವ್ನು ಮಹಾರಾಜ ನಡೀತಿತ್ತ ಅವನು. ಹೋಗಿ ದೂತರಾಗ ದರ 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 ಕರ್ಕೊಂಬಂದು ಅವನು ಎಳ್ಕೊಂಬಂದು ನಿಲ್ಲಿಸಿಬಿಟ್ರು ದುರ್ಯೋಧನನ್ನ ಧೃತರಾಷ್ಟ್ರನ ಎದುರಿಗೆ. ಜನಪನಾಜ್ಞೆಯ ಮೇಲೆ ದುರ್ಯೋಧನನ ತಂದರು ಸಭೆಗೆ, ಮತ್ತೀವನ ಜಮುಖಿಯ ಎಂದೊಡ ಗಾಂಧಾರಿ ನಡೆ ತಂದು. ಆವಾಗ ಗೊತ್ತಾಗ್ಬಿಡ್ತು ಪಾಪ ಗಾಂಧಾರಿಗೆ, ಓಡಿ ಬಂದ್ಲಂತೆ, ಲೇ ದುರ್ಯೋಧನ, ಧನುಜ ವೈರಿಯ ಕಟ್ಟುವೈ ಕೃಷ್ಣನನು ಬಿಗಿವೈ ದಿಟ ಮಗನೇ ಹೆತ್ಯನಗೆ ಹರುಷವ ನಿತ್ಯ ಎಂದಳು ಮುಳಿದು ಗಾಂಧಾರಿ.
ಏನೋ ಪರಮಾತ್ಮನ ಕಟ್ತೀಯೇನೋ, ನಿನಗೆ ಜ್ಞಾನ ಇದೆಯೇನೋ, ನೀನು ನನ್ನ ಮಗನೇನೋ, ಬಾಬಾ ಹೆತ್ತವರಿಗೆ ನೀನು ಸಂತೋಷ ಆಗಂತ ಕೆಲಸ ಮಾಡ್ತಿದೀಯಪ್ಪ. ಆವಾಗ ಧೃತರಾಷ್ಟ್ರನ ಮೇಲೆ ಸಿಟ್ಟು ಬಂದ್ಬಿಡ್ತು ಗಾಂಧಾರಿಗೆ. ಏ ಧೃತರಾಷ್ಟ್ರ, ನೆಟ್ಟ ನೆಲೆ ಧೃತರಾಷ್ಟ್ರನ ರೂಪ ನೀನಿಟ್ಟ ಕಿಚ್ಚಿದು ಪಾಪಿ ಮಗನನ್ನು ಹುಟ್ಟಿದಂದೇ ವಿಸುಡದಾದೆವು ಬಾಳುಗೇಡಿಯೇನು. ಕಟ್ಟುವನುಗಡ ಕೃಷ್ಣನನು ಮೈ ಮುಟ್ಟುವನುಗಡ ಗಗನವನು ಬಲು ದಿಟ್ಟತನ ತಾನೆಂದು ಪೇಳುವೆನೆಂದಳು ಇಂದು ಮುಖಿ. ನೆಟ್ಟ ನೆಲೆ ಧೃತರಾಷ್ಟ್ರ ಭೂಮಿಪ ನೀನಿಟ್ಟ ಕಿಚ್ಚಿದು. ನಂದೇನು ತಪ್ಪಿಲ್ಲ ಧೃತರಾಷ್ಟ್ರ, ನನ್ಯಾಕೆ ಬೈತೀಯ? ನೀನಿಟ್ಟು ಕಿಚ್ಚಿದು. ಅವತ್ತೇ 101 ತುಂಡುಗಳು ಹೊರಗೆ ಬಿದ್ದಿದ್ರೆ ತಗೊಂಡೋಗ ಅವನ್ನ ತಿಪ್ಪೆಗೆ ಬಿಸಾಕದ್ ಬಿಟ್ಟು ವೇದವ್ಯಾಸ ಮಹರ್ಷಿಗಳನ್ನು ಕರೆಸಿಬಿಟ್ಟು ಅವನ್ನೇನೋ ಒಂದು ಮಡಿಕೆಯಲ್ಲಿ ತುಂಬಿ ಅದಕ್ಕೆಲ್ಲ ಮಂತ್ರದ ನೀರನ್ನು ಹಾಕಿ, ಅದೇನೋ ಹುಲ್ಲು ಹಾಕಿ, ಜೇನುತುಪ್ಪ ಹಾಕಿ, ಅದಕ್ಕೆ ಜೀವ ಬರಂಗೆ ಮಾಡಿ ನನ್ನ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿದೆಯಲ್ಲ. ಮತ್ತು ನಿಂದ ತಪ್ಪು ನಂದ? ನಿನಗಿರ್ಬೇಕು ತಾನೆ. ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ. ಸರಿ, ನಾನು ಮಾತೃದೇವೋಭವ, ನಿನ್ನ ಕತೆ. ತಾಯಿನೇ ಆಗಲಿ ತಂದೆನೇ ಆಗಲಿ ಮಕ್ಕಳಿಗೆ ಬಾಲ್ಯದೊಳ ಅಕ್ಕರ ವಿದ್ಯೆಗಳನ್ನು ಅರೂಪದಿರ್ತೋಡೆ ಕೊಂದಂ ಲಕ್ಕಧನಮಿರಲು ಕೆಡಗಂ. ಚಿಕ್ಕಂದಿನ ವಿದ್ಯೆ ಪರೆಗೂ ಚೂಡಾರತ್ನ ಅಂತ ಹೇಳ್ತಾರಲ್ಲ, ಹಾಗೆ ಮಕ್ಕಳು ಉದ್ಧಾರ ಆಗಬೇಕಾದ್ರೆ ತಂದೆ ತಾಯಿಗಳು ಸರಿಯಾಗಿರ್ಬೇಕಾಗ್ಲಿ. ತಾಯಿ ಒಬ್ಬಳೇನಾ ನಿನ್ನ ಲೆಕ್ಕಾಚಾರಕ್ಕೆ? ಕಟ್ಟುವನುಗಡ ಕೃಷ್ಣನನು, ಓಹೋ ಇವನು ಕೃಷ್ಣನು ಕಟ್ತಾನಂತೆ. ಮೈ ಮುಟ್ಟುವನುಗಡ ಗಗನವನು, ಆಕಾಶ ಮುಟ್ತೀಯನು ನೀನು? ಏನು ನೀನು ದೊಡ್ಡ ಹಳ್ಳೆಗಾರ ಅಂತೀವಲ್ಲ ಹಂಗೆ ಭಗವಂತನ ಕಟ್ತೀಯ? ಬಲು ದಿಟ್ಟತನ ನಾನೇನ ಹೇಳುವೆನೆಂದಲು ಎಂದಳಿಂದು ಮುಖಿ. ಬೊಬ್ಬೊಬ್ಬೊಬ್ಬೊಬ್ಬ, ಏನು ಪರಾಕ್ರಮನಪ್ಪ ಪರಮಾತ್ಮನ ಕಟ್ಟೋದು. ಅವನು ಕೇಳೋ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡೋ ಯೋಗ್ಯತೆ ನಿನಗಿಲ್ಲ. ಅವಾಗ ಧೃತರಾಷ್ಟ್ರ ಅಂಟಿಕೊಂಬಿಟ್ಟ. ದುರ್ಯೋಧನ, ದುರುಳ ಮಗನೇ ಕೃಷ್ಣರಾಯನ ಕೆರಳಿಚುವರೇ. ಪರಮಾತ್ಮಗೆ ಸಿಟ್ಟು ಬರಂಗೆ ಮಾಡ್ತೀಯಲ್ಲೋ. ಯಾದವರು ನಮಗೆರವಿಗರೇ ವಸುದೇವನ ಲಿತಾ ಭೇದವೇ ನಿನಗೆ. ಯಾದವರಿಗೂ ನಮಗೂ ಎಷ್ಟೋ ವಂಶಗಳಿಂದ ಸಂಬಂಧ. ವಸುದೇವ ಬೇರೆ ಏನೋ ನಮಗೆ, ಅವನು ನಮ್ಮೋನೆ. ದುರುಳತನವಿದು ಬೇಡ ಖುಲ್ಲರ ನೆರವಿಯೊಳಗಾಡಿ ದೊಡೆ ತಪ್ಪದು ನರಕ ಎಂದನು ಕುರುಪತಿಗೆ. ಧೃತರಾಷ್ಟ್ರ ಭೂಪಾಲ, ಕೆಲಸಕ್ಕೆ ಬರದೇ ಇರೋ ನನ್ನ ಮಕ್ಕಳನ್ನೆಲ್ಲ ಗಂಟಾಕೊಂಡು ನೀನು ಹಾಳಾಗಿ ಹೋಗ್ತಿದೀಯ. ನಾಚಿಕೆ ಆಗಲ್ಲೇನೋ ನಿನಗೆ? ಪರಮಾತ್ಮನ ಕಟ್ತೀಯ? ಸ್ವಲ್ಪ ಯೋಗ್ಯತೆ ಇದ್ದು ಮಾತಾಡು, ಯೋಗ್ಯತೆಯಿಂದ ಕೆಲಸ ಮಾಡು ಅಂತ ಧೃತರಾಷ್ಟ್ರ ಹೇಳಿದಾನೆ. ಅಲ್ಲಿಗೆ ಬೈದಿದ್ದಾನೆ ಚೆನ್ನಾಗಿ ಅಂತ. ಎಷ್ಟು ಬೈದರು, ಏನು ಹಣೆ ಬಾರ ಆದರು. ಅದೇನು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಗಾದೆ ಇದೆಯಲ್ಲ. ಕೆಲವರು ಹಣೆ ಬಾರನೇ ಅಷ್ಟು. ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಕಾಡ್ಕಲ್ಲೇ ಸುಮ್ಮನೆ ಮಳೆ ಇಕ್ಕಿದ್ರೆ ಗಂಟೆ ಹೊಡೆದ್ರೆ ಸ್ವಲ್ಪ ಚಕ್ಕಿ ನೋಡಿದ್ರೆ ಅದ್ರೊಳಗೆ ಯಾವ ಥರದ್ದು ಇರ್ತದೆ, ಒಂದು ತೇವ ಇಳಿದಿರ್ತದೆ ಒಳಗೆ. ಬುದ್ಧಿ ತಿಳ್ಕೊಂಬವ್ರಿಗಾದ್ರೆ ಹೇಳ್ಬೋದು, ಮೂರ್ಖ ನನ್ನ ಮಕ್ಕಳಿಗೆ ಏನು ಹೇಳ್ತೀರಿ? ಹಾಗಾಗಿ ಧೃತರಾಷ್ಟ್ರ ಗಾಂಧಾರಿ ಪಾಪ ಅವರು ಹಡದೊಟ್ಟೆ, ಏನು ಮಾಡೋಕ್ಕಾಗಲ್ಲ. ಹೇಳ್ತಾ ಇದ್ದಾರಂತೆ, ಎಂಥ ಕೆಲಸ ಮಾಡಿಬಿಟ್ಟಪ್ಪ ದುರ್ಯೋಧನ. ಪರಮಾತ್ಮ ಅವನು ಬರೋದೇ ಎಷ್ಟೋ ಜನ್ಮದ ಪುಣ್ಯ ಬಂದಿದ್ದಾನೆ. ಅವನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಡ ಅಂತ ಅಂದ್ಕ. ನನಗೆ ಬೇಡ ಅನ್ನೋ ಬಾಯಿಗೆ ಬಂದಂಗೆ ಮಾತಾಡಿ ಏನು ಅದರ ಅರ್ಥ? ಎಂತೆಂಥ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲೆಲ್ಲ ಇದ್ದಾರೆ, ಅವರು ಪರಮಾತ್ಮನ ಬಗ್ಗೆ ಹೇಳ್ತಿದ್ದಾರೆ, ನಿನಗೂ ಬುದ್ಧಿ ಹೇಳ್ತಿದ್ದಾರೆ. ತಿಳ್ಕೊಂಬ ಒಂದು ಯೋಗ್ಯತೆ ನಿನಗಿಲ್ಲ ಅಂದರೆ ನೀನು ಯಾತಕ್ಕೆ ನಮ್ಮ ಮಗನಾಗಿ ಹುಟ್ಟಿದೀಯ ಅಂತ ಹೇಳಿಬಿಟ್ಟು ಅವರೆಲ್ಲ ತುಂಬ ಬೇಜಾರು ಪಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಅಲ್ಲಿಗೆ ಈ ಒಂದು ಸಂಧಿಯನ್ನು ನಿಲ್ಲಿಸ್ತೀನಿ. ಮುಂದೆ ಈ ಸಂಧಿಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.